ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಮಧ್ಯಭಾಗದಲ್ಲಿ ನೆಲೆಗೊಂಡಿರುವ ಹಾಸನ ನಗರವು ತನ್ನ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸೌಂದರ್ಯದಿಂದ ಪ್ರಸಿದ್ಧವಾಗಿದೆ. ಇದು ಹಾಸನ ಜಿಲ್ಲೆಯ ಮುಖ್ಯ ಕೇಂದ್ರವಾಗಿದ್ದು ಸಮುದ್ರ ಮಟ್ಟದಿಂದ ಸುಮಾರು 950 ಮೀಟರ್ ಎತ್ತರದಲ್ಲಿದೆ. ಹಾಸನವು ತಂಪಾದ ಮತ್ತು ಸುಂದರವಾದ ಹವಾಮಾನವನ್ನು ಹೊಂದಿದೆ. ಈ ನಗರವು ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಇಂದಿನ ಆಧುನಿಕತೆಯತ್ತ ಸಾಗ್ತಿದೆ. ಕರ್ನಾಟಕದ ಭೂಗೋಳ, ಕಲೆ ಮತ್ತು ಇತಿಹಾಸದ ಪ್ರತಿ ಪುಟದಲ್ಲೂ ಹಾಸನದ ಹೆಸರು ಕಾಣುತ್ತದೆ. ಹಾಸನ ಎಂಬ ಹೆಸರು ಇಲ್ಲಿನ ಪ್ರಸಿದ್ಧ ಹಾಸನಾಂಬ ದೇವಾಲಯದಿಂದ ಬಂದಿದೆ. ಈ ದೇವಾಲಯವು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಹಾಸನದ ಜನರ ಧಾರ್ಮಿಕ ನಂಬಿಕೆಯ ಕೇಂದ್ರವಾಗಿದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನ ಹಲವಾರು ರಾಜವಂಶಗಳು ಆಳ್ತಿದ್ರು. ಹೊಯ್ಸಳರು ಈ ಭಾಗದಲ್ಲಿ ಅನೇಕ ಅದ್ಭುತ ದೇವಾಲಯಗಳು ಮತ್ತು ಶಿಲ್ಪಗಳನ್ನು ನಿರ್ಮಿಸಿದ್ರು. ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಅವರ ಕಲೆಯ ನಿಜವಾದ ನಿದರ್ಶನ. ಈ ಶಿಲ್ಪಗಳು ಕಲ್ಲಿನಲ್ಲೇ ಜೀವ ತುಂಬಿದಂತಿವೆ. ಹಾಸನ ಪ್ರದೇಶವು ಬೆಟ್ಟ, ಕಣಿವೆ ಮತ್ತು ಹಸಿರು ಕೃಷಿ ಭೂಮಿಗಳಿಂದ ಕೂಡಿದೆ. ಇಲ್ಲಿ ಮಣ್ಣು ಫಲವತ್ತಾಗಿದ್ದು ಕೃಷಿ ಜನರ ಮುಖ್ಯ ಜೀವನೋಪಾಯವಾಗಿದೆ. ಇಲ್ಲಿ ರಾಗಿ, ಅಕ್ಕಿ, ಕಾಫಿ, ಮಸಾಲೆ ಮತ್ತು ಹೂ ಬೆಳೆಗಳು ಹೆಚ್ಚು ಬೆಳೆದಿವೆ. ಹಾಸನದ ಜನರು ಸರಳ, ಆತಿಥ್ಯಪರರು ಮತ್ತು ಶ್ರಮಜೀವಿಗಳು. ಕನ್ನಡ ಇಲ್ಲಿ ಅಧಿಕೃತ ಭಾಷೆಯಾಗಿದ್ದರೂ ಕೆಲವು ಭಾಗಗಳಲ್ಲಿ ತೆಲುಗು ಮತ್ತು ತಮಿಳು ಭಾಷೆಯವರು ವಾಸಿಸುತ್ತಿದ್ದಾರೆ. ಈ ಭಾಷಾ ವೈವಿಧ್ಯದಿಂದ ಹಾಸನದ ಸಂಸ್ಕೃತಿಯು ಇನ್ನಷ್ಟು ಜೀವಂತವಾಗಿದೆ. ಹಾಸನ ಜಿಲ್ಲೆಯ ಆರ್ಥಿಕತೆ ಮುಖ್ಯವಾಗಿ ಕೃಷಿ ಮತ್ತು ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗಿದೆ. ರೈತರು ಇಲ್ಲಿ ಹೂವು, ತರಕಾರಿ ಮತ್ತು ಧಾನ್ಯ ಬೆಳೆದು ಮಾರುಕಟ್ಟೆಗೆ ಪೂರೈಕೆ ಮಾಡುತ್ತಾರೆ. ಹಾಸನದ ಸುತ್ತಮುತ್ತ ಹಲವು ಸಣ್ಣ ಕೈಗಾರಿಕೆಗಳು ಬೆಳೆದಿವೆ. ಇತ್ತೀಚಿನ ವರ್ಷಗಳಲ್ಲಿ ರೇಷ್ಮೆ, ಹಾಲು ಉತ್ಪಾದನೆ ಮತ್ತು ಆಹಾರ ಸಂರಕ್ಷಣಾ ಘಟಕಗಳು ಹೆಚ್ಚಾಗಿವೆ. ಸರ್ಕಾರದಿಂದ ಬರುವ ಹೊಸ ಯೋಜನೆಗಳು ಮತ್ತು ರಸ್ತೆ ಸಂಪರ್ಕದ ಅಭಿವೃದ್ಧಿಯು ಹಾಸನದ ಉದ್ಯಮ ವಲಯಕ್ಕೆ ಹೊಸ ಜೀವ ತುಂಬುತ್ತಿದೆ. ಹಾಸನ ಜಿಲ್ಲೆ ಪ್ರವಾಸಿಗರಿಗೆ ಸ್ವರ್ಗದಂತಾಗಿದೆ. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರ ಕಾಲದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಿರುವ ಸ್ಥಳಗಳು. ಇಲ್ಲಿ ಕಂಡುಬರುವ ಶಿಲ್ಪಗಳು ಪ್ರಪಂಚದಾದ್ಯಂತ ಖ್ಯಾತಿ ಪಡೆದಿವೆ. ಹಾಸನ ನಗರದ ಮಧ್ಯದಲ್ಲಿರುವ ಹಾಸನಾಂಬ ದೇವಾಲಯ ಶಕ್ತಿ ದೇವಿಗೆ ಸಮರ್ಪಿತವಾಗಿದ್ದು ವರ್ಷದಲ್ಲಿ ಕೇವಲ ಕೆಲವು ದಿನಗಳಷ್ಟೇ ತೆರೆಯುತ್ತದೆ. ಆ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆ, ಶೇಡಿಹಳ್ಳಿ ಚರ್ಚ್ ಮತ್ತು ಮೇಘಾಲಯದಂತಿರುವ ಕಾಫಿ ತೋಟಗಳು ಹಾಸನದ ಪ್ರಮುಖ ಆಕರ್ಷಣೆಗಳಾಗಿವೆ. ಪ್ರಕೃತಿಯ ಹಸಿರು ಕವಿದ ಕಣಿವೆಗಳು ಮತ್ತು ನದಿ ತೀರಗಳು ಪ್ರವಾಸಿ ಗಮನ ಸೆಳೆಯುತ್ತೆ. ಹಾಸನವು ರಸ್ತೆ ಮತ್ತು ರೈಲು ಮಾರ್ಗಗಳಲ್ಲಿ ಉತ್ತಮವಾಗಿ ಸಂಪರ್ಕಗೊಂಡಿದೆ. ಬೆಂಗಳೂರು, ಮಂಗಳೂರು ಮತ್ತು ಮೈಸೂರಿನಿಂದ ಹಾಸನಕ್ಕೆ ಬಸ್ ಮತ್ತು ರೈಲು ಮೂಲಕ ಸುಲಭವಾಗಿ ತಲುಪಬಹುದು. ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಆಗಿದೆ. ನಗರಸಭಾ ಅಭಿವೃದ್ಧಿ ಯೋಜನೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ. ರಸ್ತೆ, ಬೆಳಕು, ನೀರು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಸುಧಾರಿಸುತ್ತಿದೆ. ಹಾಸನವು ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಬೆಳವಣಿಗೆ ಕಂಡಿದೆ. ಹಲವು ಹೊಸ ಕಾಲೇಜುಗಳು, ಆಸ್ಪತ್ರೆಗಳು ಮತ್ತು ಕೈಗಾರಿಕೆಗಳು ನಗರದಲ್ಲಿ ಸ್ಥಾಪನೆಯಾಗಿವೆ. ಇಂದಿನ ಹಾಸನವು ಹಳೆಯ ಪರಂಪರೆಯುಳ್ಳ ನಗರವಾಗಿದ್ದರೂ ನಾಳೆಯ ಕನಸು ಕಾಣ್ತಿರುವ ನಾಡಾಗಿದೆ. ಇಲ್ಲಿ ಸಂಸ್ಕೃತಿ ಮತ್ತು ಆಧುನಿಕತೆ ಕೈ ಹಿಡಿದು ಸಾಗ್ತಿದೆ. ಹೊಸ ಪೀಳಿಗೆಯ ಯುವಕರು ಶಿಕ್ಷಣ, ಕೃಷಿ ಮತ್ತು ಉದ್ಯಮದ ಮೂಲಕ ತಮ್ಮ ಊರಿನ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. ಸರ್ಕಾರದಿಂದಲೂ ಹಾಸನದ ಪ್ರವಾಸೋದ್ಯಮ ಮತ್ತು ಕೈಗಾರಿಕಾ ವಲಯವನ್ನು ಉತ್ತೇಜಿಸಲು ಹೊಸ ಯೋಜನೆಗಳು ಜಾರಿಗೆ ಬರ್ತಿವೆ. ನೀರಿನ ಕೊರತೆ ಮತ್ತು ಪರಿಸರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಹಾಸನದ ಜನರ ಶ್ರಮ ಮತ್ತು ಆಶಾವಾದ ಈ ನಾಡನ್ನ ಮುಂದಿನ ದಶಕಗಳಲ್ಲಿ ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಲಿದೆ. ಹಾಸನವು ಕೇವಲ ಒಂದು ಜಿಲ್ಲೆ ಅಥವಾ ನಗರವಲ್ಲ, ಅದು ಕರ್ನಾಟಕದ ಸಂಸ್ಕೃತಿಯ ಕನ್ನಡಿ. ಇಲ್ಲಿ ಕಾಣುವ ಶಿಲ್ಪಗಳು, ದೇವಾಲಯಗಳು, ಬೆಟ್ಟಗಳು ಮತ್ತು ಜನರ ಹೃದಯ ಎಲ್ಲವೂ ಸೇರಿ ಹಾಸನವನ್ನ ವಿಭಿನ್ನವಾಗಿಸುತ್ತವೆ. ಹೊಯ್ಸಳರ ಕಾಲದ ಕಲೆ ಎಂದಿಗೂ ಜೀವಂತವಾಗಿದೆ. ಜನರ ಶ್ರಮದಿಂದ ನಾಳೆಯ ಬೆಳವಣಿಗೆ ನಡೀತಾ ಇದೆ. ಇವಿಷ್ಟು ಹಾಸನದ ವಿಶೇಷತೆಗಳು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.